ಎಲ್ಲರಿಗೂ ನಮಸ್ತೆ. ಮನೆಯೇ ಮೊದಲ ಪಾಠ, ಶಾಲೆ ತಾಯಿಯೇ ಮೊದಲ ಗುರಿ ಎನ್ನುತ್ತಾರೆ. ಮಕ್ಕಳು ನಮ್ಮನ್ನು ನೋಡಿ ಅನುಕರಣೆ ಮಾಡುತ್ತಾರೆ. ಆದ್ದರಿಂದ ನಾವು 5 ಮಿನಿಟ್ಸ್ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಅವರು ನಮ್ಮನ್ನು ನೋಡಿ ಅದನ್ನೇ ಅನುಕರಿಸುತ್ತಾರೆ. ನಾವು ಮೊದಲಿನಿಂದ ಈ ರೀತಿಯಾಗಿ ಮಕ್ಕಳಿಗೆ ವಿದ್ಯೆಯ ಬಗ್ಗೆ ಅರಿವು ಮೂಡಿಸಬಹುದು ಅಥವಾ ವಿದ್ಯೆಯ ಬಗ್ಗೆ ಮೊದಲ ಹೆಜ್ಜೆಯನ್ನು ಇಡಬಹುದು. ಮಕ್ಕಳಿಗೆ ನಾವು ಸ್ಟ್ರೆಸ್ಫುಲ್ ಆಗಿ ಮಾಡೋದಕ್ಕಿಂತ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಈಸಿ ಆಗುತ್ತೆ. ಸ್ವಲ್ಪನೇ ಏನಾದರೂ ಹೇಳ್ಕೊಡ್ತಾ ಇರ್ತೀನಿ, ರೈಮ್ಸ್ ಆಗಲಿ ಸ್ಟೋರೀಸ್ ಆಗಲಿ ಏನಾದರೂ ಹೇಳೋದು, ಸೌಂಡ್ ಮಾಡಿ ತೋರಿಸೋದು, ಆ ರೀತಿ ಮಾಡ್ತಾ ಇರ್ತೀನಿ. ಇವಾಗ ಇದರಲ್ಲಿ ಅವನು ಶಿಶುಪಾಲನೆಗೆ ಹೋಗ್ತಾನೆ. ನನ್ನ ಮಗ 2 ವರ್ಷದವನು. ಅವನಿಗೆ ನಾನು ಸ್ವಲ್ಪ ರೈಟಿಂಗಿಂದು ಏನಾದರೂ ಹೇಳ್ಕೊಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವನಿಗೆ ಸ್ಲೇಟು ಬಳಪ ಕೊಟ್ಟರೆ ಗೀಚೋದು, ಪೆನ್ಸಿಲ್ ಕೊಟ್ಟರೆ ಗೀಚೋದೆಲ್ಲ ಮಾಡ್ತಾನೆ. ಅವ್ನು ಕಲೀಲಿ ಅಂತ ಅವ್ನ ಮುಂದೆ ನಾನು ಬರ್ಕೊಂಡು ಕೂತ್ಕೊಳ್ತೀನಿ. ಅದರಿಂದ ನಾನು ಈಗ ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಈ ರೀತಿ ಡಾಟ್ ಡಾಟ್ ಥರ ಆಲ್ಫಾಬೆಟಲ್ಲಿ ಬರೀತಿದ್ದೀನಿ. ABCDನ ಅವ್ನು ಎಷ್ಟು ಆದರೂ ಬರೀಲಿ, ನಾನು ಫೋರ್ಸಿಬ್ಲಿ ಮಾಡಲ್ಲ. ನಾನು ಸ್ವಲ್ಪ ಹೊತ್ತು ಓದ್ಕೊಂಡು ಕೂತ್ಕೊಳ್ಳೋದು ನೋಡಿದ್ರೆ ಅವನು ಓದ್ಕೊಂಡು ಕೂತ್ಕೊಳ್ಳೋ ಥರ ಏನಾರು ಮಾಡ್ತಾ ಇರ್ತಾನಲ್ಲ, ಗ್ಯಾಪಲ್ಲಿ ನಾನು ಬರೆಯೋ ಥರ ಮಾಡಿದ್ರೆ ಅವನು ಇದ್ರ ಮೇಲೆ ಬರೆಯೋ ಥರ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಮಕ್ಕಳಿಗೆ ಅವ್ರು ಯಾವ ರೀತಿ ಕಲಿಯೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೋ ಆ ಥರ ಮಾಡ್ಬೋದು. ಮೊದಲನೇದಾಗಿ ದಿನ ಒಂದೊಂದು ರೈಮ್ಸು ಸ್ಟೋರಿನೋ ಏನಾದರೂ ಹೇಳ್ಕೊಡೋದು, ಅವರಿಗೆ ಆ್ಯಕ್ಟ್ ಮಾಡಿಸೋದು, ಸೌಂಡ್ ಮಾಡಿ ತೋರಿಸೋದು ಎಲ್ಲ ಮಾಡ್ತಾಯಿದ್ರೆ ಅವ್ರಿಗೆ ಆಸಕ್ತಿ ಬರುತ್ತೆ. ನೀವು ಬುಕ್ಸು ಅಥವಾ ಏನಾದರೂ ಓದ್ಕೊಂಡು ಕೂತ್ಕೊಳ್ಳೋದು ಅಥವಾ ಬರೆಯೋದು ಆ ಥರ ಏನಾದರೂ ಮಾಡ್ತಾಯಿದ್ರೆ ಸಾಕು. ಅವ್ರೊಂದು ಪೇಜ್ ಕೊಟ್ಟರೆ ಸಾಕು, ಅವರೇ ಗೀಚೋದು ಬರೆಯೋದು ಏನಾದರೂ ಮಾಡ್ತಾರೆ. ಅವರಿಗೆ ಎದುರಿಸಿ ಮಾಡೋದಕ್ಕಿಂತ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ಸುಮ್ಮನೆ ಕೂತ್ಕೊಂಡು ಬರೀತಿದ್ರೆ ಸಾಕು, ಅವರೇ ಬಂದು ನಿಮ್ಮ ಜೊತೆ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ನೀವು ಮೊದಲಿಂದನೂ ಇದೇ ರೀತಿ ಏನಾದರೂ ಒಂದು ಡೈಲಿ ಒಂದೊಂದು ಥರ ಗೇಮ್ ಟೈಪ್ ಆಗಿರ್ಬೋದು, ಇಲ್ಲಾಂದರೆ ಆರ್ಟ್ ಟೈಪ್ ಆದರೂ ಆಗಿರ್ಬೋದು, ಪೇಪರ್ ಕ್ರಾಫ್ಟ್ ಮಾಡಿಸೋದು, ಆ ರೀತಿ ಏನಾದರೂ ನೀವು ಮಾಡ್ತಿದ್ರೆ ಮಕ್ಕಳಿಗೂ ಆಸಕ್ತಿ ಬರುತ್ತೆ. ಅಥವಾ ಪೇಂಟಿಂಗ್ ಎಲ್ಲ ಮಾಡ್ಸೋಕ್ಕೆ ಈಗಲೇ ಭಯ ಆಗುತ್ತೆ. ಯಾಕಂದರೆ ನನ್ನ ಮಕ್ಕಳು ಆ ಕಡೆ ಈ ಕಡೆ ಇಷ್ಟೇ ಇದ್ರಲ್ಲಿ ನೋಡ್ಕೊತಾ ಇದ್ರು ಅಂದರೆ ಬಾಯಿ ಹಿಡ್ಕೊತಾರೆ. ಅದರಿಂದ ಪೆನ್ಸಿಲ್ ಕೊಡ್ಬೋದು ಅಥವಾ ನೀವು ಇದ್ದಾಗಲೇ ನಿಮ್ಮ ಎದುರುಗಡೆ ಏನಾದರೂ ಬರ್ಸೋಕ್ಕೆ ಆ ಥರ ಟ್ರೈ ಮಾಡ್ಬೋದು. ನಾನು ಇದರ ಆಲ್ಫಾಬೆಟ್ ಬರ್ತಿದ್ದೀನಿ, ಡಾಟ್ ಡಾಟ್ ಟೈಪು. ಇದು ಹೊಸ ಪ್ರಯತ್ನ ನಂದು. ಅವನ ಮೇಲೆ ನಾನು ಮಾಡ್ತಾ ಇರೋದು. ಅವ್ನು ಡೈಲಿ ಸುಮ್ಮನೆ ಅವ್ನು ಗೀಚೋ ಥರ ಗೀಚಲಿ ಅಂತ ಬಿಡ್ತಿದ್ದೆ. ಆದರೆ ಇವತ್ತು ನೋಡೋಣ, ಅವನೊಂದು 2 ಆಲ್ಫಾಬೆಟ್ ಬರೆದ್ರೂ ಪರವಾಗಿಲ್ಲ, ನನ್ನ ಪ್ರಯತ್ನ ನಾನು ಪಡೋಣ ಅಂತ ಪಡ್ತಾಯಿದ್ದೀನಿ. ನಾವು ಹೆಂಗಿರ್ತೀವೋ ಹಂಗೆ ನಮ್ಮ ಮಕ್ಕಳು ನೋಡಿ ಕಲಿತವೆ. ನಾವು ಜಾಸ್ತಿ ಫೋನ್ ಯೂಸ್ ಮಾಡೋದ್ರಿಂದ ಮಕ್ಕಳು ಫೋನ್ ಯೂಸ್ ಮಾಡ್ತಾರೆ. ನಾವೇನಾದರೂ ರೈಟಿಂಗು ಅಥವಾ ರೀಡಿಂಗ್ ಏನಾದರೂ ಮಾಡೋದು ನೋಡಿದ್ರೆ ಅವರು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈಗ ನಾವು ಅಡುಗೆ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತಿದ್ರೆ ಮಕ್ಕಳು ಅಲ್ಲೇ ಬಂದು ಕೂತ್ಕೊಳ್ಳೋದು, ಅದು ಇದು ಹೆಚ್ಚೋದು, ಹಿಡ್ಕೊಳ್ಳೋದು, ಸೌಟ್ ಹಾಕೋದು ಪಾತ್ರೆಲಿ, ಆ ಥರ ಯಾವ ರೀತಿ ಮಾಡ್ತಾರೋ ನಮ್ಮನ್ನು ನೋಡ್ಬಿಟ್ಟು ಕಲಿತಾರೆ. ಡೈಲಿ ಬೇಡ ಒಂದು 10 ಮಿನಿಟ್ಸ್ ಆಗಲಿ ಅವ್ರು ಎಷ್ಟೋ ತನಕ ನಮ್ಮ ಜೊತೆ ಕುತ್ಕೊಳ್ತಾರೆ ಅಂತ ನಿಮಗೆ ಅನಿಸುತ್ತೋ ಅಷ್ಟು ಟೈಮಲ್ಲಿ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಏನಾದರೂ ಒಳ್ಳೇದು ಹೇಳ್ಕೊಟ್ಟಂಗೂ ಆಗುತ್ತೆ. ಆ್ಯಕ್ಟಿವಿಟೀಸ್ ಥರನಾದರೂ ಮಾಡಿಸ್ಬೋದು. ಡೈಲಿ ಒಂದೊಂದು ವೆಜಿಟೇಬಲ್ಸ್ ಅವ್ರ ಮುಂದೆ ಇಟ್ಬಿಟ್ಟು ಅದು ಯಾವ ಶೇಪಲ್ಲಿದೆ, ಅದೇನು ಎತ್ತ ಆ ಥರ ಎಲ್ಲ ಕೇಳೋದು, ಅದು ಹೇಳ್ಕೊಡೋದು ಮಾಡಿದ್ರೆ ಸಾಕು, ಮಕ್ಕಳಿಗೆ ಆಟೋಮೆಟಿಕ್ಕಾಗಿ ವಿದ್ಯೆ ಬಗ್ಗೆ ಅರಿವು ಮೂಡುತ್ತೆ. ನಾನು ಈ ಥರ ಒಂದೊಂದು ಸ್ವಲ್ಪ ಲಾಂಗಲ್ಲಿ ದೂರನಾದರೂ ಇಡ್ತಾಯಿದ್ದೀನಿ ಡಾಟು. ನೀವು ಯಾವ ರೀತಿ ಬೇಕಾದರೂ ಇಡ್ಬೋದು. ನಾನು ಪೆನ್ಸಿಲಲ್ಲಿ ಬರೆಸ್ತೀನಿ. ನಾನು ಮಾತ್ರ ಈ ಥರ ಒಂದು ಮಾರ್ಕರ್ ಟೈಪ್, ಸ್ಮಾಲ್ ಮಾರ್ಕರ್ ಟೈಪಲ್ಲಿತ್ತು, ಅದಕ್ಕೆ ಈ ಥರ ಬರೆದಿದ್ದೀನಿ. ABCDEFGH ತನಕ ಬರೆದಿದ್ದೀನಿ. 8 ಆಲ್ಫಾಬೆಟ್ ಬರೆದಿದ್ದೀನಿ. ನೋಡೋಣ, ನಾನು ಒಂದೇ ಬರಿತಾನೋ 2 ಬರಿತಾನೋ ಗೊತ್ತಿಲ್ಲ, ಇಲ್ಲ ಪೇಜ್ ಪೂರ್ತಿ ಗೀಚಾಕ್ತಾನೋ ಗೊತ್ತಿಲ್ಲ. ಏನಾದರೂ ಮಾಡಲಿ, ಒಟ್ಟಲ್ಲಿ ನನ್ನ ಪ್ರಯತ್ನ ನಾನು ಪಡೋಣ ಅಂತ ಪಡ್ತಾಯಿದ್ದೀನಿ. ಡೈಲಿ ಸ್ವಲ್ಪ ಸ್ವಲ್ಪನೇ ಮಾಡಿಸಿದ್ರೆ ಯಾರಿಗೆ ಗೊತ್ತು, ಒಂದಿನ ಬರೆದ್ರೂ ಬರಿಬೋದು. ನಾನು ವರ್ಕ್ಶೀಟ್ ಟೈಪು ಆನ್ಲೈನಲ್ಲಿ ಸಿಗುತ್ತಲ್ಲ, ಅದೇ ಥರನೇ ತರಿಸ್ಬಿಟ್ಟು ಅದರಲ್ಲೇ ಬರ್ಸೋಣ, ಬುಕ್ಕಲ್ಲೇ ಇದ್ದಂಗಿರುತ್ತೆ ಅಂತ ಅಂದ್ಕೊಂಡೆ. ಆದರೆ ನಾನು ಅವನಿಗೋಸ್ಕರ ಏನು ಶ್ರಮ ಪಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಫ್ರೀ ಟೈಮಲ್ಲಿ ಕೂತ್ಕೊಂಡು TV ನೋಡೋದಕ್ಕಿಂತ ನಾನು ಏನಾದರೂ ನನ್ನ ಮಗುಗೆ ಮಾಡಿದ್ದೀನಿ ಅನ್ನೋ ಒಂದು ಸಣ್ಣ ಹ್ಯಾಪಿನೆಸ್ ನನಗೂ ಇರುತ್ತೆ. ನಾಳೆ ದಿನ ತೆಗೆದು ನೋಡಿದ್ರೂ ಅವ್ನು ಗೀಚಿರೋದೇ ಆಗಿರ್ಬೋದು, ಅದು ಬರ್ದಿರೋದೇ ಆಗಿರ್ಬೋದು, ನಮಗೆ ಖುಷಿ ಕೊಡುತ್ತೆ. ನಾನು ಇವತ್ತು ಈ ರೀತಿ ಟ್ರೈ ಮಾಡ್ತಿದ್ದೀನಿ. ನಾನು ಇದಕ್ಕೆ ಒಂದು ವಾರ ಇದನ್ನೇ ಅಳಿಸ್ಬಿಟ್ಟು ನೀನೇ ಗೀಚಿದ್ರು ಅದನ್ನೇ ನೋಡಿಬಿಟ್ಟು ಟ್ರೈ ಮಾಡಿಸ್ತಾ ಇರ್ತೀನಿ. ಆಮೇಲೆ ಏನಾದರೂ ಅವನು ಯಾವ ರೀತಿ ಇದು ಸ್ಪಂದಿಸ್ತಾನೋ ಅದ್ರ ಮೇಲೆ ನೆಕ್ಸ್ಟ್ ಆಲ್ಫಾಬೆಟ್ ಬರೆಯೋದು ಅಥವಾ ನಿಧಾನಕ್ಕೆ ಆಗಲಿ ಒಂದೊಂದು ಆಲ್ಫಾಬೆಟ್ ಬರೆಯೋದು ಆ ಥರ ಏನಾದರೂ ಟ್ರೈ ಮಾಡ್ತೀನಿ. ನೋಡೋಣ ಅವನು ಇದನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾನೆ, ಯಾವ ರೀತಿ ಕಲಿತಾನೆ ಅಂತ. ಅವ್ನು ಒಂದೇ ಕಡೆ ಕೂರಲ್ಲ, ನಾನೊಂದು ಶಿಶುಪಾಲನಕ್ಕೆ ಕಳಿಸ್ತೀನಿ. ಯಾಕಂದರೆ ಸ್ವಲ್ಪ ಬೇರೆ ಮಕ್ಕಳು ನೋಡಿಬಿಟ್ಟು ಅವ್ನು ಮಾತು ಕಡಿಮೆ ಮಾಡಿಬಿಟ್ಟಿದ್ದ ಮನೇಲಿ ನನ್ನ ಜೊತೆ, ಒಬ್ಬನೇ ಜೊತೆಯಲ್ಲೇ ಇದ್ದು. ಅದರಿಂದ ಈಗ ಮಾತು ಚೆನ್ನಾಗಿ ಆಡ್ತಾನೆ ಅಲ್ಲಿಗೆ ಹೋಗೋಕೆ ಹಿಡ್ದಾಗಿಂದ. ಅದಕ್ಕೋಸ್ಕರ ನಾನು ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ಹೇಳ್ಕೊಡೋದು, ಕಲಿಸೋದು ಎಲ್ಲ ಇದು ಮಾಡಿಬಿಟ್ಟು. ಸುಮ್ಮನೆ ಒಂದೇ ಮಕ್ಕಳು ಬಿಟ್ಟು ಒಬ್ಬನೇ ಮೂಲೆ ಗುಂಪು ಮಾಡೋದಕ್ಕಿಂತ ಎಲ್ಲ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡೋದು, ಕಲಿಯೋದು ಏನಾದರೂ ಮಾಡಲಿ, ಅಟ್ಲೀಸ್ಟ್ ಅವ್ರ ಜೊತೆ ಕೂತ್ಕೊಂಡು ಅವನಿಗೆ ನಾವು ಹೇಳಬೇಕು ಅಂದರೆ ಅವನಿಗೆ ವಾಶ್ರೂಮಿಗೆ ಹೋಗೋದು ಅದೆಲ್ಲ ಬರ್ತಾನೆ ಇರಲಿಲ್ಲ. ಅಲ್ಲಿ ನೋಡಿಬಿಟ್ಟು ಮಕ್ಕಳು ನೋಡ್ಕೊಂಡು ಅವ್ರು ಹೆಂಗೆ ಮಾಡ್ತಾರೆ ಆ ಥರ ಇವನು ಬಾಯಿ ಒರೆಸ್ಕೊಳ್ಳೋದು, ತಿನ್ನೋದು ಆ ಥರ ಎಲ್ಲ ಟ್ರೈ ಮಾಡ್ತಿದ್ದಾನೆ. ಅದರಿಂದ ಮಕ್ಕಳಿಗೆ ನಾವೇನಾದರೂ ಒಂದು ಕಲಿಸಿದ್ರೆ ಅವ್ರು ಕಲಿತಾರೆ ಅನ್ನೋ ಒಂದು ಇದು ಬಂದಿದೆ ನನಗೆ. ಅದರಿಂದ ಅವನನ್ನು ಜಾಸ್ತಿ ಹೊತ್ತು ಬಿಡಲ್ಲ. ಅವ್ನಿಗೆ 2 ವರ್ಷ ಆಗಿರೋದ್ರಿಂದ ಒಂದು 10:30 ನಂಗೆ ಬಿಟ್ಟರು 2 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಬರ್ತೀನಿ. 1 ಗಂಟೆಗೆ ಕರ್ಕೊಂಬರ್ತಿದ್ದೆ. ಅವನೆಲ್ಲರೂ ನೋಡಿಬಿಟ್ಟು ಊಟ ಮಾಡೋದು ಕಲಿತಿದ್ದಾನೆ. ಅವನೇ ತಗೊಂಡು ತಿಂತಾನೆ ಅನ್ನೋ ಒಂದು ಇದು ಬರ್ತಾಯಿದೆ ಅಂತ 2 ಗಂಟೆ ತನಕ ಬಿಡ್ತೀನಿ. ಬಂದ ತಕ್ಷಣ ಅವ್ನಿಗೆ ಏನಾದರೂ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಮಲಗಿಸಿದ್ರೆ ಸಾಕು. ಮಲ್ಕೊಂಡಿದ್ದ ಗ್ಯಾಪಲ್ಲಿ ಸಂಜೆ ಫ್ರೀಯಾಗಿ ಫ್ರೆಶ್ ಎಲ್ಲ ಆಮೇಲೆ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು 8 ಆಲ್ಫಾಬೆಟ್ಸ್ ABCDನ ಬರೆದಿದ್ದೀನಿ. ಹಂಗೆ ಕನ್ನಡದಲ್ಲಿ ಈ ವರ್ಣಮಾಲೆನ ಬರಿತಿದ್ದೀನಿ. ಎಷ್ಟಾಗುತ್ತೆ ಅವನು ಒಂದೇ ದಿವಸಕ್ಕೆ ನಾನೆಲ್ಲ ಕಲಿಸ್ಬಿಡ್ಬೇಕು. ನಾನು ಬರ್ದಿರೋದಷ್ಟು ಅವ್ನು ಮಾಡಬೇಕು ಅನ್ನೋ ಥರ ಇಲ್ಲ ನನಗೆ. ಅವ್ನು ಒಂದೇ ಕಲಿತಾನೋ ಒಂದೇ ಬರಿತಾನೋ ಗೊತ್ತಿಲ್ಲ, ಬರೀಲಿ ಅಂತ. ಅವನು ಹೇಳ್ಕೊಟ್ರೆ ಹೇಳ್ತಾನೆ. ಬುಕ್ಸ್ ಇದೆ ಅದರಲ್ಲಿ A for ಆ್ಯಪಲ್ ಆ ಥರ ಎಲ್ಲ ಹೇಳ್ಕೊಟ್ರೆ ಎಲ್ಲ ಹೇಳ್ತಾನೆ. ನಾನು ಈ ಥರ ಬರೆಯೋ ಸ್ಕಿಲ್ನ ಅವನಿಗೆ ಅಭ್ಯಾಸ ಮಾಡೋಣ ಈಗ ಒಂದೊಂದೇ ಅಂತ ಇದ್ದೀನಿ. ಅವ್ನಿಗೆ ನಾನು ನೆನಪದಲ್ಲೇ ಹಿಡ್ಕೊಂಡು ಇದನ್ನ ಹೇಳಲಿಲ್ಲ ಅಂದರೆ ಇದು ಮಾಡೋದು, ಆ ಥರ ಪನಿಷ್ಮೆಂಟ್ ಥರ ಆ ಥರ ಏನು ಕೊಡ್ತಿಲ್ಲ ನಾನು. ಸುಮ್ಮನೆ ಅವನಿಗೆ ಅದು ಇದು ಮಾಡೋದಕ್ಕಿಂತ ಸ್ವಲ್ಪ ವಿದ್ಯೆ ಮೇಲೆ ಆಸಕ್ತಿ ಬರಲಿ, ಈಗಲಿಂದನೇ ಬೇರೆ ಚೆನ್ನಾಗಿದ್ರೆ ತಾನೇ ಗಿಡ ಮುಂದೆ ಚೆನ್ನಾಗಿರೋದು. ಆ ರೀತಿ ನಾನು ಟ್ರೈ ಮಾಡಿಸ್ತಾ ಇದ್ದೀನಿ. ಅವ್ನು ಯಾವ ರೀತಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಯಾವ ರೀತಿ ಕಲಿತಾನೆ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ನನ್ನ ಪ್ರಯತ್ನ ನಾನು ಪಡ್ತಾಯಿದ್ದೀನಿ. ಹಂಗೆ ನೋಡೋಣ ಅವ್ನು ಯಾವ ರೀತಿ ಇದು ಮಾಡ್ತಾನೆ, ಏನು ಇದನ್ನು ಪೂರ್ತಿ ಗೀಚಾಗ್ತಾನೋ ಅಥವಾ ಏನಾದರೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟಲ್ಲಿ ಬರೀತಾನೆ ಅಂತ.
ಅದನ್ನು ನಾನು ಬೇಕಾದರೆ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ. ಇದನ್ನು ನೋಡಿಕೊಂಡು ಯಾರಾದರೂ ಪೇರೆಂಟ್ಸು ಈ ಏಜ್ ಗ್ರೂಪ್ ಮಕ್ಕಳಿರೋರಿಗೆ ನೀವು ಏನಾದರೂ ಕಲಿಸ್ಬೇಕು ಏನಾದರೂ ಮಾಡಬೇಕು, ಯಾವ ಥರ ಮಾಡೋದು ಏನಾರ ಇಂಟ್ರೆಸ್ಟ್ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ರೀತಿ ಏಜ್ ಗ್ರೂಪ್ ಇರೋ ಮಕ್ಕಳಿಗೂ ನೀವು ಶೇರ್ ಮಾಡಿ ಈ ವಿಡಿಯೋನ. ನಾನು ಮಾತಾಡ್ತಾ ಯಾರೋ ಬಂದು ಕೂಗಿದ್ರು ಅಂಥೇಳಿ ಈ ಹೂನ 2ನೇ ಹೂ ಬರುತ್ತಲ್ಲ ಅದನ್ನು ತಪ್ಪೇ ಬರೆದ್ಬಿಟ್ಟಿದ್ದೀನಿ. ನನ್ನ ಎಜುಕೇಷನ್ ಬಂದು BSc, ನಾನು MSc ಕರೆಸ್ಪಾಂಡೆನ್ಸ್ಗಳು ಕಟ್ಟಿದ್ದೀನಿ. ನಾನು ನನ್ನ ಮಗನಿಗೋಸ್ಕರ ನಾನು ಏನಾದರೂ ಹೇಳ್ಕೊಡ್ಬೇಕು ಕಲಿಸ್ಬೇಕು ಅಂತ ಈ ರೀತಿಲಿ ಏನಾದರೂ ಒಂದು ಪ್ರಯತ್ನ ಪಡ್ತಾ ಇರ್ತೀನಿ. ನನ್ನ ಮನೇಲೂ ತುಂಬ ಕ್ರಾಫ್ಟ್ಗಳನ್ನ ಮಾಡಿ ಹಾಕಿದ್ದೀನಿ. ಈ ಹೂ ತಪ್ಪಾಗಿ ಬರ್ದಿರೋದ್ರಿಂದ ನಾನೇ ಫಸ್ಟೇ ತಿದ್ದುಬಿಡ್ತಿದ್ದೀನಿ, ನಾಳೆ ಅವನಿಗೆ ಕನ್ಫ್ಯೂಸ್ ಆಗಬಾರ್ದು, 2 ಸರಿ ತಿದ್ದಬೇಡ್ದು ಅಂತ. ಅದಕ್ಕೆ ಇದು ಇಂಟು ಹಾಕಿದ್ದೀನಿ. ಇದರ ನಂತರ ಮಾರ್ಕರ್ ವೈಟ್ನಲ್ಲಿ ಹಾಕಿ ನೆಕ್ಸ್ಟಲ್ಲಿ ಇದು ಮಾಡೋಣ ಅಂತ ಇಟ್ಟಿದ್ದೀನಿ. ಏನು ಹಾಕಿದ್ರು ಕಷ್ಟ, ಮಕ್ಕಳಿಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಕಾಣಿಸ್ತು ಇದರಲ್ಲಿ ಅಂದರೆ ಅದನ್ನು ಹಿಂಗೆ ಗೀಚೋದು ನಿಕ್ಕೋದು ಮಾಡ್ತಾರೆ ಅಂತ ಭಯ ಅಷ್ಟೇ. ಒಂದೇ ಸರಿ ಕಲಿಬೇಕು, ಇದು ಮಾಡಲೇಬೇಕು ಅನ್ನೋ ಇದೆಲ್ಲ ಏನಿಲ್ಲ. ನೋಡೋಣ ಅವನು ಯಾವ ರೀತಿಲಿ ಇಂಟ್ರೆಸ್ಟ್ ತೋರಿಸ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಇರೋ ಬದಲು ಫ್ರೀ ಟೈಮಲ್ಲಿ ನಾವು ನಮ್ಮ ಮಕ್ಕಳಿಗೆ ಇಂಥದ್ದೊಂದು ಮಾಡಿದ್ವಿ ಅನ್ನೋ ಇದು ಸ್ಯಾಟಿಸ್ಫ್ಯಾಕ್ಷನ್ ನಮಗಾಗಬೇಕು ಅಂದರೆ ನಾವು ಏನಾದರೂ ಒಂದು ಹೇಳ್ಕೊಟ್ರೆ ನಮಗೂ ಒಂಥರ ಖುಷಿಯಾಗುತ್ತೆ. ನಾನು ಒಂದೊಂದು ಸ್ಟೋರಿ ಅದು ಇದು ರೈಮ್ಸ್ನ ಹೇಳ್ಕೊಡ್ತಿದ್ದೆ ಕನ್ನಡದ್ದು, ಅದನ್ನೆಲ್ಲ ನೀಟಾಗಿ ಹೇಳ್ತಿದ್ದ. ಸ್ವಲ್ಪ ತೊದಲಿಸ್ತಾ ಇರ್ತಾರೆ, ಅವ್ರ ಮಾತೆ ಚಂದ ಇವಾಗಿನ ಏಜ್ ಗ್ರೂಪ್ ಮಕ್ಕಳದು. ಅದ್ರ ಜೊತೆಗೆ ನಾವು ಏನೇನೋ ಹೇಳ್ಕೊಡ್ತಾ ಇದ್ದರೆ ಈಗ ಸಮ್ಮರ್ ಕ್ಯಾಂಪ್ ಅಂತೆಲ್ಲ ಸ್ಕೂಲಲ್ಲಿ ನಡೆಯುತ್ತೆ, ಅಲ್ಲಿಗೂ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ನು ಮೂಡ್ ಹೆಂಗಿರುತ್ತೋ ಹಂಗೆ ಸ್ಟ್ರೆಸ್ಫುಲ್ಲಲ್ಲಿ ಕಳಿಸಲ್ಲ. ಶಿಶುಪಾಲನಾಗೊಂದು ಒಂದೊಂದು ದಿನ ಹೋಗಿ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಯಾಕೆ ಅಂತಂದರೆ ಅವ್ನು ಸಪ್ರೇಟ್ ಕೂರಿಸ್ತಾ ಇದ್ರು, ಸ್ವಲ್ಪ ಅಭ್ಯಾಸ ಆಗೋ ತನಕ ಎಲ್ಲರಿಗೂ ಹೊಡಿತಾನೆ ಕಿತಾಪತಿ ಮಾಡ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ ಹಠ ಮಾಡ್ತಿದ್ದೆ. ಇವಾಗ ಸ್ವಲ್ಪ ರೂಢಿಯಾಗಿದೆ, ಹೇಳಿ ಬಂದಿದ್ದೀನಿ ಸಪ್ರೇಟ್ ಕೂರಿಸ್ಬೇಡಿ, ಎಲ್ಲ ಜೊತೆ ಕೂರಿಸ್ಲಿ ಹೊಂದ್ಕೊಳ್ಳಿ ಅಂತ. ಆವಾಗಿಂದ ಚೆನ್ನಾಗಿ ಹೊಂದ್ಕೊತಾ ಇದ್ದಾನೆ. 3 ಇಯರ್ ಮೇಲಾದರೆ ಅಂಗನವಾಡಿಗೆ ಹಾಕ್ಸ್ಕೊಳ್ತಾರೆ. ಇಲ್ಲಿ ನಾನು ಒಂದು 9 ವರ್ಣಮಾಲೆ ಬರೆದಿದ್ದೀನಿ. ಈ ರೂ ಎ ತನಕ ಬರೆದಿದ್ದೀನಿ. ಇಲ್ಲಿ ಕೆಳಗಡೆ ನಾನು ಇದಕ್ಕೆ ಬರೆದಿಲ್ಲ ಎಷ್ಟು ಏನು ಎತ್ತ ಅಂತ. ಅದಾದಮೇಲೆ ನಾನು 2 ಫ್ರೂಟ್ನ ಜೆರಾಕ್ಸ್ ಪ್ರಿಂಟ್ ತೆಗ್ಸ್ಕೊಂಬಂದಿದ್ದೆ. ಆ ಫ್ರೂಟಿಗೆ ನೇಮು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆದು ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಆ ಹಣ್ಣು ನಾನು ಗುರುತಿಸಿ ಹೇಳ್ತಾನೆ ಅನಿಸುತ್ತೆ ಮಟ್ಟಿಗೆ. ನಾನು ಏನಾದ್ರು ಫ್ರೂಟ್ ತಂದಾಗ ಅದ್ರದ್ದೆಲ್ಲ ಹೇಳ್ತಿರ್ತೀನಿ, ಕನ್ನಡದಲ್ಲಿ ಹೇಳ್ಬೋದು, ಇಂಗ್ಲೀಷಲ್ಲಿ ಹೇಳ್ತಾನೆ ಇಲ್ಲ ಡೌಟು. ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈ 3ರಲ್ಲಿ ಅವ್ನು ಎಷ್ಟು ಕಲಿತಾನೋ ಇವತ್ತು ಕಲೀಲಿ, ನೆಕ್ಸ್ಟ್ ಡೇ ಸ್ವಲ್ಪ ಕಲೀಲಿ ಅಂತ ಇದು ಮಾಡ್ತೀನಿ. ಇದನ್ನು ಈ ರೀತಿ ಇದೆಯಲ್ಲ ಅವ್ನು ಗೀಚಿ ಬರೆದ್ಮೇಲೆ ಹೇಗಿರುತ್ತೆ ಅನ್ನೋದು ನಾನು ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಪ್ಪನ್ನು ಹಂಗೆ ಅಟ್ಯಾಚ್ ಮಾಡಿರ್ತೀನಿ. ಅವ್ನು ಕಲ್ತಾದ್ಮೇಲೆ ಇದೇ ರೀತಿಯಲ್ಲಿ ನೆಕ್ಸ್ಟ್ ವಿಡಿಯೋಗಳನ್ನ ಹಾಕ್ತಿರ್ತೀವಿ. ನೀವು ಕಲಿಸೋದಾದ್ರೆ ನಿಮ್ಮ ಮಕ್ಕಳಿಗೆ ಇದೇ ರೀತಿಯೇ ಟ್ರೈ ಮಾಡ್ಬೋದು. ನಾನು ಜೆರಾಕ್ಸ್ ತೆಗ್ಸಿದ್ದೆ, ಗೂಗಲಲ್ಲಿ ಇಮೇಜ್ ತೆಗೆದ್ಬಿಟ್ಟು ಅದ್ರದ್ದು ಕನ್ನಡದಲ್ಲಿ ಒಂದು ನೇಮು ಇಂಗ್ಲೀಷಲ್ಲಿ ಒಂದು ನೇಮ್ ಬರೆದಿದ್ದೆ. ಇಲ್ಲಿ ನಾನು ಎಷ್ಟು ವರ್ಣಮಾಲೆ ಬರೆದಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಈ ವಿಡಿಯೋ, ನಮ್ಮ ಮಕ್ಕಳು ಇದೇ ಏಜ್ ಗ್ರೂಪ್ ಇದ್ದಾರೆ, ನಾವು ಈ ರೀತಿ ಏನಾದರೂ ಟ್ರೈ ಮಾಡ್ತೀವಿ ಅಂದರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು. ಇಲ್ಲ ಯಾರಿಗಾದ್ರೂ ರಿಲೇಷನ್ಗೆ ಇದನ್ನು ಕ್ಲಿಪ್ನ ಶೇರ್ ಮಾಡಿ ಅವ್ರ ಮಕ್ಕಳಿಗೂ ಕಲ್ಸೋಕ್ಕೆ ಈಸಿ ಆಗುತ್ತೆ ಅಂತ ಅನ್ಸೋದಾದ್ರೆ ನೀವು ಇದನ್ನು ಶೇರ್ ಮಾಡ್ಬೋದು. ಒಂದು ಅಕ್ಷರ ಕಲಿಸಿದವರು ಗುರು ಅಂತ ಹೇಳ್ತಾರೆ, ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ. ನೋಡೋಣ ನೀವು ಯಾರ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಾನು ಬರೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಅವನಿಗೆ ಅಲ್ಲಿ ನೋಡಿದ ತಕ್ಷಣ ಇದೇನು ಅಂತ ಹೇಳ್ಕೊಟ್ರೆ ಬೆರಳು ಹಿಡ್ಕೊಂಡು ಪೆನ್ಸಿಲ್ ಹಿಡ್ಕೊಂಡು ತೋರಿಸಿದ್ರೆ ಅವನು ಅದೇ ರೀತಿ ಇದು ಮಾಡ್ತಾನೆ ಹೇಳ್ತಾನೆ ಅಂತ. ಪಕ್ಕ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಇದು ಆ ಕಡೆ ಈ ಕಡೆ ಬರ್ತಿದ್ದೀನಿ. ನೋಡೋಣ ಯಾವ ರೀತಿ ಇದು ಮಾಡ್ತಾನೆ ಅಂತ. ಒಂದು ಶಿಶುಪಾಲನಾಗ ಹೋಗಿದ್ದಾನೆ ಇವತ್ತು, ಬರೋದು 2 ಗಂಟೆ ಆಗುತ್ತೆ. ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟು ಸ್ಲೀಪು ಏನೇನೋ ಮಾಡೆಲ್ಲ ಆಯ್ತಾದ್ಮೇಲೆ ಒಂದು ಮೂಡ್ ನೋಡಿಕೊಂಡು ನಾನು ಅಭ್ಯಾಸ್ಕೊಂಡು ಫಸ್ಟು ನಾನೇನಾದರೂ ಬರೆಯೋದು ಓದೋದು ಏನಾದರೂ ಒಂದು ರೀತಿಲಿ ಮಾಡ್ತಿದ್ರೆ ಅವನು ನನಗೆ ಬುಕ್ಸ್ ಕೊಡು ಅಂತ ಬರ್ತಾನಲ್ಲ, ಆವಾಗ ನಾನು ಇದನ್ನು ಅವನಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಲೇಟು ಬಳಪ ಕೊಡ್ತಿದ್ದೆ ಇಷ್ಟು ದಿವಸ, ಏನಾದರೂ ಗೀಚಲಿ ಏನಾದರೂ ಮಾಡಲಿ ಅವನಿಗೆ ಚಾಪೀಸು ಅದು ಪೆನ್ ಹಿಂಗೆ ಹಿಡ್ಕೋಬೇಕು ಅನ್ನೋದೊಂದು ಇದು ಬರುತ್ತೆ ಅಂತ ನಾನು ನೋಡ್ಕೊಂಡು ಮಕ್ಕಳು ತುಂಬ ಫಾಸ್ಟ್ ಇದ್ದಾವೆ ಈಗಿನ ಕಾಲದ ಮಕ್ಕಳು. ನಾವು ಹೆಂಗೆ ಬರಿತೀವಿ ಹೆಂಗೆ ಇರ್ತೀವಿ, ನಾವು ಎಕ್ಸಾಂಪಲ್ ನಾವು ತಲೆ ಬಚ್ಕೊಂಡ್ರೆ ಅವರು ತಲೆ ಬಚ್ಕೋಬೇಕು ಅಂತ ಬಂದು ಕನ್ನಡಿ ಮುಂದೆ ನಿಂತ್ಕೊಳ್ತಾರೆ ಮಕ್ಕಳು, ಅಷ್ಟು ಫಾಸ್ಟ್ ಇದ್ದಾರೆ. ನಾವು ಹೇಳ್ಕೊಡ್ಬೇಕು ಅನ್ನೋದೇ ಇಲ್ಲ, ನಾವು ಏನಾದರೂ ಒಂದು ಮಾಡ್ತಿದ್ರೆ ಸಾಕು ಅವ್ರು ನಮ್ಮ ನೋಡೇ ಕಲಿತಾರೆ. ಇವಾಗಿಂದಾದರೂ ನಾವು ಜಾಸ್ತಿ ಫೋನ್ ನೋಡೋದನ್ನ ಕಡಿಮೆ ಮಾಡಿಬಿಟ್ಟು ಮಕ್ಕಳಿಗೆ ಈ ಥರ ಏನಾದರೂ ಒಂದು ಹೇಳ್ಕೊಡೋದು ಬರೆಯೋದು ಮಾಡಿದ್ರೆ ನಮಗೂ ಸ್ವಲ್ಪ ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ಖುಷಿ ಸಿಗುತ್ತೆ. ಹಂಗೆ ಅವರಿಗೂ ಏನೋ ಒಂದು ಮುಂದಿನ ಫ್ಯೂಚರಿಗೆ ನಮ್ಮಿಂದನೇ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಇದಿರುತ್ತೆ. ನಾನು ಈ ಥರ ಡಾಟಲ್ಲಿ ಬರ್ದಿದ್ದೀನಲ್ಲ ಫಸ್ಟೇ ಇದು, ನೋಡೋಣ ಯಾವ ರೀತಿ ಇದು ಮಾಡ್ತಾರೆ ಅಂತ. ನಿಮಗೇನಾದರೂ ಈ ಬರೆಯೋಕ್ಕೆ ಟೈಮ್ ಸಿಗಲ್ಲ ಹಂಗೆ ಹಿಂಗೆ ಅಂದರೆ ಇದನ್ನು ನಾನು PDF ಟೈಪಲ್ಲಿ ಏನಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಬಿಟ್ಟು ಕ್ಲಿಪ್ನ ಇದು ಮಾಡ್ತೀನಿ. ಬೇಕಿದ್ರೆ ನೀವು ಅದನ್ನು ಬೇಕಾದ್ರೆ ಪ್ರಿಂಟ್ ತೆಗೆಸ್ಕೊಂಡು ಅದನ್ನಾದರೂ ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು, ಮೇಲೆ ಗೀಚ್ಬಿಟ್ಟು ಬರೆಸಿ. ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೂ ಕಲ್ಸೋಕ್ಕೆ ಟ್ರೈ ಮಾಡಿ. ಈ ಏಜ್ ಗ್ರೂಪ್ ಮಕ್ಕಳು ಪೇರೆಂಟ್ಸ್ ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವ್ರಿಗೆ ಏನಾದರೂ ಯೂಸ್ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.